ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಭೀಕರ ಅಪಘಾತ. ಗೌರಿಬಿದನೂರು ತಾಲೂಕಿನ ಕಾದಲವೇಣಿಯ ತಾಯಿ ಮಗು ಸಾವು. ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದವರ ಮೇಲೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಸಾವು. ಕಾಗಲವೇಣಿ ಗ್ರಾಮದ 35 ವರ್ಷದ ನಾಗಮಣಿ ಮೃತಪಟ್ಟ ಮಹಿಳೆ. ನಾಗಮಣಿ ಮಗನಾದ 14 ವರ್ಷದ ಗಗನ್ ಪರಿಸ್ಥಿತಿ ಗಂಭೀರ. ವರಲಕ್ಷ್ಮಿ ಹಬ್ಬದ ಸಡಗರದಲ್ಲಿದ್ದ ಗೌರಿಬಿದನೂರು ನಗರದಲ್ಲಿಂದು ಅತ್ಯಂತ ಭೀಕರ ಹಾಗೂ ಮನಕಲಕುವ ದುರಂತವೊಂದು ಸಂಭವಿಸಿದೆ. ನಗರದ ಹೃದಯ ಭಾಗವಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹರಿದು ತಾಯಿ ಮತ್ತು ಮಗ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ತಾಲ್ಲೂಕಿನ ಕಾದಲವೇಣಿ ಗ್ರಾಮದ ನಿವಾಸಿಗಳಾದ 35 ವರ್ಷದ ನಾಗಮಣಿ ಹಾಗೂ ಅವರ 14 ವರ್ಷದ ಪುತ್ರ ಚಂದನ್ ಮೃತಪಟ್ಟ ದುರ್ದೈವಿಗಳು. ನಾಗಮಣಿ ಅವರು ತಮ್ಮ ಮಕ್ಕಳಾದ ಚಂದನ್ ಮತ್ತು 12 ವರ್ಷದ ಗಗನ್ ಜೊತೆಗೆ ನಡೆದುಕೊಂಡು ಹೋಗಿ ರಸ್ತೆ ದಾಟುತ್ತಿದ್ದ ಸಂದರ್ಭದಲ್ಲಿ ಈ ಭೀಕರ ಅವಘಡ ಸಂಭವಿಸಿದೆ. ವೇಗವಾಗಿ ಬಂದ ಕೆಎಸ್ಆರ್ಟಿಸಿ ಬಸ್ನ ಹಿಂದಿನ ಚಕ್ರಕ್ಕೆ ಸಿಲುಕಿದ ನಾಗಮಣಿ ಹಾಗೂ ಚಂದನ್ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಅದೃಷ್ಟವಶಾತ್ ಮತ್ತೊಬ್ಬ ಬಾಲಕ ಗಗನ್ ಪ್ರಾಣಾಪಾಯದಿಂದ ಪಾರಾಗಿದ್ದು, ಸದ್ಯ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ದುರ್ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆಯೇ ಸ್ಥಳೀಯರು ಹಾಗೂ ಸಂಬಂಧಿಕರು ಆಸ್ಪತ್ರೆಗೆ ಧಾವಿಸಿದ್ದು, ಆಸ್ಪತ್ರೆಯ ಆವರಣದಲ್ಲಿ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನೊಂದೆಡೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ಸಮಸ್ಯೆ, ಪಾದಚಾರಿಗಳ ಸುರಕ್ಷತೆಗೆ ಸೂಕ್ತ ಕ್ರಮ ಕೈಗೊಳ್ಳದ ಪೊಲೀಸ್ ಇಲಾಖೆ ಹಾಗೂ ನಿರ್ಲಕ್ಷ್ಯ ವಹಿಸಿರುವ ಸ್ಥಳೀಯ ಶಾಸಕರ ವಿರುದ್ಧ ಸ್ಥಳೀಯ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಬ್ಬದ ದಿನವೇ ಕಾದಲವೇಣಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದ್ದು, ಕುಟುಂಬದ ಆಧಾರಸ್ತಂಭಗಳನ್ನೇ ಕಳೆದುಕೊಂಡ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿದೆ. ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಲ್ಲಿ ಯಾರು ಬರಲ್ಲ. ಅವತ್ತು ನಾವೇ ನಮ್ಮೂರ್ದಾಗಿದ್ದು ನಾವೆಲ್ಲ ಬಂದಿದ್ದು ಯಾರು ಬರ್ತಾರೆ, ಯಾರು ಬರಲ್ಲ. ಸಿಗ್ನಲ್ ಒಬ್ರು ಇಲ್ಲ, ಇಲ್ಲಿ ಒಬ್ರು ಬಂದು ಇಲ್ಲ, ಅಲ್ಲಿ ಹಾಕೋದಿಲ್ಲ. ಅಲ್ಲೇನು ಐತಲ್ಲ, ಆಯ್ತು ಹೋಯ್ತು, ಜೀವ ಹೊರಟೋಯ್ತು, ಇನ್ ಬರಲ್ಲ. ಮುಂದೆ ಏನಾದ್ರು ಮುಂದೆ ಹಬ್ಬದ ಜನ ರೋಡ್ ಇರ್ತಲ್ಲ, ಒಂದು ನಾಲ್ಕು ಎಷ್ಟು ಹಾಕೊಂಡಿರ್ಲಿ. ಈಗ ಸಿಗ್ನಲ್ ಆಫ್ ಮಾಡಿಬಿಟ್ರು, ಓಕೆ ಆಫ್ ಮಾಡಿಬಿಟ್ರು, ಬಂದ ಹೊಡೆದ. ಈಗ ಅವ್ನ ಕೆಎಸ್ಆರ್ಟಿಸಿ ಐತೆ ಅವ್ನ ಮಾಡ್ಕೊಂಡು ಹೊಂಟಿರ್ತಾರೆ. ಈಗ ಇವ್ರ ಕತೆ ಬಡವರು ಇವರು. ಸುರೇಶ್ ನಾಗಮಣಿ ಅಂತ. ನಾಗಮಣಿ ಚಂದನ್ ತನ್ನ ತಾಯಿ ಮಗ ಇನ್ನೊಬ್ರು ಗಗನ್ ಅಂತ. ಈಗ ಡೆತ್ ಆಗಿರೋರು ಯಾರ್ಯಾರು? ನಾಗಮಣಿ ಚಂದನ್ ದೊಡ್ಡ ಮಗನೇ ಈಗ ಡೆತ್ ಆಗಿರೋದು. ಮಾಡ್ಬೇಕು. ಈ ಘಟನೆಗೆ ಅನಾಹುತಕ್ಕೆ ಯಾರು ಕಾರಣ? ಇದಕ್ಕೆಲ್ಲ ಯಾರು ಇದ್ ಮಾಡಿದಾರೋ ಅವರು ಇದು ಕೊನೆ. ಇವ್ರು ಪರಿಹಾರ ಕೊಡಲೇಬೇಕು. ಪರಿಹಾರ ಕೊಡೋವರೆಗೂ ಯಾರಿಗೂ ಅಂಜುವ ಮಾತೇ ಇಲ್ಲ. ಪುಟ್ಟಸ್ವಾಮಿ ಗೌಡರು ಬರಲಿ, SP ಕುಶಾಲ್ ಚೌಸೆ ಸಾಹೇಬರು ಬರಲಿ, ಯಾರೇ ಬರಲಿ, ಇದಕ್ಕೆ ಪರಿಹಾರ ಕೊಡಬೇಕು. ಆ ತಾಯಿಗೆ ಒಬ್ಬ ಚಿಕ್ಕ ಮಗ ಇದ್ದಾನೆ. ಆ ಚಿಕ್ಕ ಮಗುಗೆ ಅವರಪ್ಪ ಬೆಳಿಗ್ಗೆ ಹೋದ್ರೆ ರಾತ್ರಿ 8-9 ಗಂಟೆಗೆ ಬರ್ತಾರೆ. ಬೆಂಗಳೂರು ಕೆಲಸ, ಸ್ಥಳೀಯರಿಗೆ